ಮಕ್ಕಳ ಮದುವೆ ಅಂದ್ರೆ ತಾಯಿ ತಂದೆ ಭಾಳ ಸಡಗರ. ಖುಷಿ ಖುಷಿಲಿಂದ ನೆನಕ್ ಬೇಕದ ಇನ್ನೊಂದ್ಸಲ ಮುಂದಕ್ಕೆ ಬಾ ಅವ್ನು ತಗಪ ಮುಂದಕ್ಕೆ ಮುಂದಕ್ಕೆ ಸರಿ. ಸಪ್ತಪದಿ ಅಲ್ಲ ಫುಲ್ ಇವತ್ತಲ್ರಿ ಮಾತ್ರ ಹಂಗೆ ಕೈ ಹಿಡ್ಕೊಂಡು ಈ ಕಡೆ ನೋಡ್ರಿ. ಹಾಂ ಫ್ರೆಂಡ್ಸ್ ನಮ್ಮ ಮಮ್ಮಿಯವರು ಬಂದರು ನೋಡ್ರಿ. ಮಮ್ಮಿ ನಿನ್ನೆ ಬಂದಣ್ಣ ನನಗೆ. ಸೊ ಒಂದು ಸ್ವಲ್ಪ ನನ್ನ ಫೋನ್ನಾಗ ಚಾರ್ಜ್ ಆಗೈತಿ. ಈಗ ನಮ್ಮ ತಮ್ಮನೂ ಬಂದಾನ. ನಮ್ಮ ತಮ್ಮ ನಾಷ್ಟಕ್ಕೆ ಹೋದ. ಸೊ ಹಂಗಾಗಿ ಈಗ ಇವರು ರೂಮಿಗೆ ಹೋಗಿ ಏನು ಸ್ಟೇಜಿನ ಡ್ರೆಸ್ ಇರ್ತಾವಲ್ಲ ಆ ಡ್ರೆಸ್ ಹಾಕೊಂಡ್ಬರ್ತಾರೆ. ದೊಡ್ಡಪ್ಪ ಮಾಡಕತ್ತಾನಲ್ಲ ವಿಡಿಯೋಣ ಅಂತಂತೆ. A few minutes later. ಸೊ ಈ ರಂಗೋಲಿ ನಾನು ಹಾಕಿದ್ದೀರಿಪ್ಪ. ನನಗೆ ಯಾರು ಮಾಡ್ಕೊಳ್ಳಿಲ್ಲ ವಿಡಿಯೋ. ಸಿಂಪಲ್ ಮೇ ಡಿಂಪಲ್. ಹಾಂ ರೀ ಹಾಂ ಇಲ್ಲ ಐತೆ ಹಾಂ ಬಾಯ್. ಏನು ನೆನಕ್ ಬೇಕದ ಇನ್ನೊಂದ್ಸಲ ಮುಂದಕ್ಕೆ ಬಾ ಅವ್ನು ತಗಪ ಮುಂದಕ್ಕೆ ಮುಂದಕ್ಕೆ ಸರಿ. ಅದು ಅಕ್ಕಿ ಹಾಕ್ತಾನೆ ತೋರಿ ಮಾಡ್ಯಾನೀಗಮ್ಮ ಮೊನ್ನೆ ಅವ್ರ ಮಾವಾರ್ದ ಹೇಳುದು ಅವಶ್ಯ ಇಲ್ಲ. ಎಲ್ಲ ಗೊತ್ತಿರ ಓಂ ರೇವನ್ವಾಹಾಭ್ಯೋ ನಮೋ ನಮಃ. ಓಂ ಅಕ್ಷಾಯ ಕುಸ್ಮಹೇ ರೇವನ್ವಾಹಾಭ್ಯೋ ನಮೋ ನಮಃ ಸ್ವಾಹಾ. ಓಂ ವೇದಂ ನಮಃ. ಓಂ ವೇದಾಭ್ಯೋ ನಮೋ ನಮಃ. ಓಂ ಹೆಂಗೆ ಮಾಡಿದೆ ಹಿಂಗೆ ಮಾಡಿದ್ದೀನ. ನಾವೆಲ್ಲ ಯೂಟ್ಯೂಬ್ಗೆ ಹಾಕ್ತಾನೆ. ತಂಗಿ ಕೆಲಸ ಕಡಿಮೆ ಕೆಲಸ ಕಡಿಮೆ. ಬೆಂಗಳೂರಿಗೆ ಹೋಗಿದ್ದಾರೆ. ಓಂ
ಇಲ್ಲಿ ನೋಡಪ್ಪಿ ಬಸ್ಸು ಕೆಳಗೆ ಕುತ್ಕೋ ಇಲ್ಲಿ ಮುಖ ನೋಡಿ ಈ ಕಡೆ ಕೈ ಹಿಡ್ಕೊ ಹಂಗೆ ಕೆಳಗೆ ಹಾಂ ಇಲ್ಲಿ ನೋಡಿ ಇಲ್ಲಿ ಓಂ ದೇವಂ ಓಂ ಸತ್ಯಭುವೆ ಸ್ವಾಹ ಸತ್ಯವಾಯನ ಸತ್ಯಭೂತೆ ಸ್ವಾಹ ಸತ್ಯದಾಂತಯ ಸ್ವಾಹ ಸತ್ಯರಾಂತಯ ಸ್ವಾಹ सत्यैश्वर्याय स्वाहा सत्येश्वराय नमः सत्यकालाय स्वाहा सत्यकालाय नमः सत्यैश्वर्याय स्वाहा सत्यैश्वर्याय नमः सत्यहस्ताय स्वाहा सत्यहस्ताय नमः सत्यमंगलाय स्वाहा सत्यमंगलाय नमः सत्यघराय स्वाहा सत्यघराय नमः ओम गौरे वेदादावित्र्याय देवसेनास्वरा स्वाहा मातरो तुष्टे आत्मनः परदेवता रामदेवश्री देवा नाराही चतुरिन्द्राणि चामुण्डा सप्तमात्रा ರಾಣಿ ಹೊಯ್ಟ ಅಕ್ಷತೆ ಕಾಳಿದ್ರೆ ತಗೋ ಇಲ್ಲಿ ತೊಗೊಂಬಲ್ಲ ಹುಡ್ಕಾಡತ್ತಾರ ನೋಡು ಓಂ ಅಗ್ನೇಯಂ ನಮಃ ಇದೆ ಅವ್ರದ್ದು ಏನಿಲ್ಲಲ್ಲ ಈಗ ಹಿರಿಯರ್ದು ಇವ್ರದ್ದೇನಿಲ್ಲ ಏನಿಲ್ಲ ಡ್ರೆಸ್ ಅಲ್ಲಿಯೂ ಹಂಗ ಹಾಕ್ಬೇಕು ಹಿಂದ್ಗಡೆ ನೀವು ಹೆಣ್ಣಿನ ಕಡೆದವರು ಅಲ್ಲಿ ಹಾಕಿ ಹಿಂದೆ ಹಾಕಿ ಹೆಣ್ಣಿನ ಕಡೆದವ್ರು ಹೇಳಿಲ್ಲ ಅದೇ ಮಾಡ್ರಲ್ಲ ಅದು ಇದು ಮಾಡ್ತಾರಲ್ಲ ಇನ್ನೊಂದಿತ್ತು ಐತೆ ಅಂತ ಕೊಡ್ತೀನಿ स्वाहा सत्यवाय नमः सत्यभोक्त्रे नमः स्वाहा सत्यभोक्त्रे नमः ಬಸ್ ಬಸ್ ಸೊ ಈ ರೀತಿ ಆಯ್ತು ನನ್ನ ರಂಗೋಲಿ ನಮ್ಮ ಮಾಮನ ಲಗ್ನ ಹಿಂಗೆ ಮಾಡ್ದಪ್ಪ ಅಂದ್ರೆ ಬಾಜಿ ಮಾಡಕ್ಕೆ ಬಿಟ್ಟಿದ್ದೆ ನಾ ಮಕ್ಕೊಂಡ್ಬಿಟ್ಟಿದ್ದೆ ಸೊ ಇಲ್ಲ ಅಗ್ನಿ ಸಾಕ್ಷಿ ತೊಳ್ಯಾಕ ಅಗ್ನಿ ಪೂಜೆ ಮಾಡತ್ತಾರ ನಾವು ಇದ್ದಿದ್ದೆ ಡೆಕೋರೇಷನ್ ಮಾಡಿದ್ದೀವಿ ಹೂವು ಹಾಕಿದ್ಮೇಲೆ ಒಂದು ಸ್ವಲ್ಪ ಗಜಿ ಕನ್ಸಕತ್ತೆ ಮೊದ್ಲಾಗ ಚಂದ ಕನ್ಸಕತ್ತಿತ್ತೇನು ಸಾಕಿಲ್ಲ ಚಾರ್ಜಿಂಗ್ ಇಡ್ತಾನಂತ ಮೊದ್ಲಾಗ ಫೋನ್ ಚಾರ್ಜ್ ಇಲ್ಲ ನಮ್ಮ ತಮ್ಮ ಇಲ್ಲಿ ಬಂದ ನೋಡ್ರಿ ಪೈಲ್ ಕುಂತ ನಮ್ಮ ತಮ್ಮ ಬಂದು ಸೊ ಇದೇನೈತಲ್ಲ ಸಪ್ತಪದಿ ಸಪ್ತಪದಿ ಅಲ್ಲ ಫುಲ್ ಶಾರ್ಟ್ಸ್ ಮಾಡತ್ತೇನ ಸಾರಿ ಇದೇನೈತಲ್ಲ ಫಸ್ಟ್ ಒಂದು ಅಡಿಕೆ ಬೆಟ್ಟ ಇಟ್ಟಿರ್ತಾರೆ ಈ ನಾನೇ ಇಟ್ಟಿದ್ದೆ ಸೊ ಅಡಿಕೆ ಬೆಟ್ಟನ ಹಿಂಗೆ ಒದ್ದೊದ್ದು ಇದನ್ನು ಸಪ್ತಪದಿನ ಇದನ್ನು ರೌಂಡ್ ಹಾಕ್ಬೇಕು ಸೊ ದ್ಯಾಟ್ಸ್ ವಾಟ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್ ನೌ ಇಡವ ಕಣ್ಣ ರಂಗೋಲಿ ಕೆಡಿಸ್ ಓಕೆ ರೀ ಇದು ಬ್ರಹ್ಮಗಂಟ ಅಂತಾರೆ ಹಾಕ್ಯಾರಲ್ಲ ಬ್ರಹ್ಮಗಂಟ ನಮ್ಮ ಅಜ್ಜ ಸರ್ಸಸಿನ ಸೊ ಈಗ ಸಪ್ತಪದಿ ಅಗ್ನಿಸಾಕ್ಷಿನೂ ಅಂತಾರೆ ಅಗ್ನಿಸಾಕ್ಷಿಯಾಗಿ ನಾನು ಮದುವೆ ಆದ್ನಂತ ಅಂತಾರಲ್ಲ ಸೊ ಅಗ್ನಿಸಾಕ್ಷಿ ಮತ್ತೊಳ್ಳಿ ಸಪ್ತಪದಿ 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 ಸೊ ಇದು ಲಾಸ್ಟ್ನೇದು ನೋಡ್ರಿಪ್ಪ ಸಪ್ತಪದಿ ಈಗ ಮುಗಿಯಾಕಂತು ಮುಗೀತು ಈಗ ಒಂದು ರೌಂಡ್ ಹಾಕಿದ್ರಪ್ಪ ಸೊ ಈಗ ಅಲ್ಲೇ ಮ್ಯಾಲೆ ಹೋದ್ರು ಮ್ಯಾಲಿಂದ ಇನ್ನು ಮತ್ತೆ ಸ್ಟಾರ್ಟ್ ಆಕೈತಿ ನಾವು ಡ್ರೆಸ್ ಚೇಂಜ್ ಮಾಡ್ಬೇಕಂತ ಮಾಡೀನಿ
ಲೆಟ್ ಸಿ ಏನಾಗುತ್ತೆ ಅಂತ ಮೊದಲು ಚಾರ್ಜ್ ಆಗ್ತಾನೆ ನನ್ನ ಫೋನ್ ಒಂದು ಸ್ವಲ್ಪ ಚಾರ್ಜೇ ಆಗೋದು ಯಾಕೋ. ಅಣ್ಣಾರ ಮದುವೆ ಆಗತ್ತೈತಿ ಹೆಂಗೆ ಫೀಲ್ ಮಾಡತ್ತೀರಿ? ಅಂದರೆ ಇಟ್ಟಿದ್ದಾರನ್ನ ಇಷ್ಟು ಹತ್ರ ಮಾಡಿ ಈಗ ಅವ್ರು ಮದುವೆ ಆಗತ್ತದ ಬಾ ಅಂತಂದ್ರೆ ತಾಯಿ ತಂದೆಗೆ ಅದೊಂಥರ ಸಂಭ್ರಮ. ಅದು ಯಾವ ರೀತಿ ನಿಮಗೆ ಫೀಲ್ ಆಗತ್ತೈತಿ? ಅಮಾವಾಸ್ಯೆ ದಿನ ಬೆಳ್ದಂಗಳ ಇದ್ದ ಹಾಂ ರೀ. ಕತ್ತಲ್ದಾಗ ಬೆಳ್ದಂಗಳು ಯಾವ ರೀತಿ ಚಮಕು ಕೊಡ್ತೈತಲ್ಲ ಆ ರೀತಿ ನನ್ನ ಜೀವನದಾಗ ಕತ್ತಲಿದ್ದದ್ದನ್ನು ಬೆಳ್ದಂಗಳಾಗಿ ಪರಿವರ್ತನೆ ಮಾಡಿ ಹಾಂ ರೀ. ಮಗನ ಕಲ್ಯಾಣ ಇದಾಗ್ತೈತಲ್ಲ ಆ ಸಂತೋಷಕ್ಕೆ ಕೊನೆ ಅನ್ನೋದೇ ಇಲ್ಲ. ಹೌದ್ರಿ ಅದ್ರಾಗ ತಾಯಿ ತಂದಿಗಂತೂ ಭಾಳ ಜಾಸ್ತಿ ರೀ. ಅದರ ಸಲುವಾಗಿ ದೊಡ್ಡ ಮಗಳ ಹೆಸರು ಕಾಡಿನಲ್ಲಿರುವಂಥದ್ದಕ್ಕೆ ಲಕ್ಷ್ಮೀ ವನಶ್ರೀ ಅಂತ ಹೆಸರಿಟ್ಟು ಪ್ರಥಮವಾಗಿ. ಆ ಲಕ್ಷ್ಮಿಯಿಂದ ವಿಜಯ್ ಅನ್ನುವಂಥದ್ದು ಸಾಧನೆಗಾಗಿ ಆಗಸ್ಟ್ 15 ದಿನ ಹುಟ್ಟಿದ್ದಕ್ಕೆ ವಿಜಯ್ ಅಂತ ಹೆಸರಿಟ್ಟು. ಆದ ರೀತಿಯಿಂದ ಅವು ಒಬ್ಬ ದೇಶದಲ್ಲಿ ಒಬ್ಬ ಸೈನಿಕಗೊಳಿಸುವಂಥ ಗಣ್ಯ ವ್ಯಕ್ತಿ ಆಕಾನಂತ ನಂಬಿ. ಇದಾದ ನಂತರ ವಿದ್ಯೆ ಅನ್ನುವಂಥದ್ದು ಪಂಜರದೊಳಗೆ ಇರಬೇಕು ಅನ್ನುವಂಥದ್ದಕ್ಕೆ ವಿದ್ಯಾಧರ ಅನ್ನುವಂಥ ಒಬ್ಬ ಮಗ ಹುಟ್ಟಿದ. ಆ ನಂತರ ಎಲ್ಲ ಸರಿಯಾದ ನಂತರ ಆರಾಮದಿಂದ ಇರಬೇಕನ್ನೋದಕ್ಕೆ ರಾಣಿ ಅನ್ನುವಂಥ ಲಕ್ಷ್ಮಿ ಹುಟ್ಟಿದ. ರಾಣಿ ಹುಟ್ಟಿದ್ರಿಂದ ಆರಾಮವಾಗಿ ರಾಣಿ ಹುಟ್ಟಿದ ತಕ್ಷಣ ಮನೆ ಬೆಳಕಾಗಲಿ ಅಂತೇಳಿದ್ರೆ ಬೆಳಕು ಭಾಗ್ಯ ಜ್ಯೋತಿ ಲೈಟ್ ಬಂತು, ಅದಕ್ಕೆ ಜ್ಯೋತಿ ಅಂತ ಹೆಸರಿತ್ತು. ಈ ರೀತಿ ಒಂದೊಂದು ಘಟನೆಯಿಂದ ಮಕ್ಕಳನ್ನ ಆ ತಾಯಿ ಕಾಳಿಕಾದೇವಿ ನಮಗೆ ದಯಪಾಲಿಸಿದ. ಮಾಡೋಣ ಹೇಳ್ರಿ, ಮಾಡೋಣ ಒಂದು ಸ್ವಲ್ಪ ಖುಷಿ ಐತ್ರಿ ಒಟ್ಟ. ಎಲ್ಲರಿಗೂ ಈಗ ಮಕ್ಕಳನ್ನ ಇಟ್ಟಿದ್ದಾರನ್ನ ಇಷ್ಟು ಹತ್ರ ಮಾಡಿ ಈಗ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಮದುವೆ ಆಗತ್ತಾರ ಬಾ ಅಂತಂದ್ರೆ ಮಕ್ಕಳ ಮದುವೆ ಅಂದ್ರೆ ತಾಯಿ ತಂದಿಗೆ ಭಾಳ ಸಡಗರ. ಸೊ ಇದು ನಾನು ಅದಾರಲ್ಲ ಈಗೇನು ಆಗತ್ತಲ್ಲ ಮದ್ವೆ ಅಣ್ಣಾರ ಅಪ್ಪ ಅವರೇ ನಮ್ಮ ಅಕ್ಕನ ಅಪ್ಪ ಅವ.